ಸೇರುವ ನನ್ನ ಜೀವವೇ ಸ್ವಾಗತ ನಿನಗೆ ಕೋರುವೆ ಕಾದಿಹೆ ಪ್ರೇಮ ದೇವತೆ ಓ ಸುಕನ್ಯಾ ಓ ಸುಕನ್ಯಾ ನೀನೆ ಸಂಜೀವಿನಿ ಹನಿ ರೂಪಲಾವಣ್ಯದ ಖನಿ ಬಾಳ ಸಂಗೀತದಾದನಿ ಓ ಸುಕನ್ಯಾ ಓ ಸುಕನ್ಯಾ. ಇವಳು ಸುಕನ್ಯಾ ಆಗಿದ್ದಿದ್ರೆ ಸಮಸ್ಯೆ ಆಗ್ತಿತ್ತು. ಇವಳು ಸುಕನ್ಯಾ ಆಗಿಲ್ದೇ ಇರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಸದ್ಯ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಯ್ತು. ಮುಂದೇನೂ ಆಗಬೇಕು. ಸುಗುಣಾಗಿ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನೀವು ನೋಡ್ಕೋಬೇಕಪ್ಪ. ಓಕೆ ಸುಕನ್ಯಾ. ಓ ಐ ಆಮ್ ಸಾರಿ ಸುಗುಣ, ನೀನೇನು ಹೆದರಬೇಡ. ನಿನ್ನ ಬೆನ್ನ ಹಿಂದೆ ಈ ಸಾಂಬಶಿವರಾಗುತ್ತಾನೆ. ಎಷ್ಟು ದಿವಸ ರಿಸಲ್ಟ್ ಏನಾಗುತ್ತೋ ಅಂತ ಭಯ ಪಡ್ತಾ ಇದ್ದೆ. ಈಗ ಆ ಅನುಮಾನನು ಪರಿಹಾರ ಆಗುತ್ತೆ. ಶ್ರೀಧರ್ ಈ ರಿಸಲ್ಟ್ ಅನ್ನು ಬ್ರಹ್ಮಾಸ್ತ್ರ ಇಟ್ಕೊಂಡು ನಿನ್ನನ್ನು ಪೀಡಿಸ್ತಾ ಇದ್ದ. ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀನು ಏನೆಲ್ಲ ಪ್ಲಾನ್ ಮಾಡೋದು, ಇಷ್ಟೆಲ್ಲ ಕಷ್ಟಪಟ್ಟು. ಅಫ್ಕೋರ್ಸ್ ಒಬ್ಬೊಬ್ಬರ ಜೊತೆ ಒಂದೊಂದು ರೀತಿ ನೋಡ್ಕೊಳ್ಳೋದು ನಿನ್ನ ಸ್ವಭಾವ. ಅದು ಸರಿಯೂ ಕೂಡ. ದುಷ್ಟರಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಒಳ್ಳೆಯವರಿಗೆ ಸಹಾಯ ಮಾಡೋದಕ್ಕೆ ನೀನು ಅನುಸರಿಸ್ತಾ ಇದ್ದ ಮಾರ್ಗ ಸರಿಯಾಗಿದೆ. ಇನ್ನು ನಿನ್ನ ವಿಷಯದಲ್ಲಿ ನಾನು ತಲೆ ಹಾಕಿದೆ ನೋಡು. ಒಂದು ವಿಷಯ ಮಾತ್ರ ನಿನಗೆ ಏನು ಬೇಕಾದರೂ ಯಾವಾಗ ಬೇಕಾದರೂ ಸಹಾಯ ಭಯ ಪಡ. ನಿನ್ನ ಹಿಂದೆ ನಾನೇ. ಹಾಗೆ ಧೈರ್ಯ ಹೇಳಿಪ್ಪ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸಾರಿ ಸರ್, ನಾನೇ ಸುಕನ್ಯಾ ಅಂತ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಏನ್ ಮಾಡ್ತಾರೆ, ಟೈಮ್ ಸರಿ ಇಲ್ಲ. ಡೋಂಟ್ ವರಿ. ಡಾಕ್ಟರ್ಗೆ ಎಲ್ಲ ವಿಷಯನ ಹೇಳಿದ್ದೆ, ಆಯ್ತು ಅಂತ ಅವರು ಒಪ್ಕೊಂಡಿದ್ರು. ಆದರೆ ಕೊನೆಗೆ ಮೋಸ ಮಾಡಿಬಿಟ್ರು. ಡಾಕ್ಟರ್ ಯಾಕೆ ಮಾಡ್ತಿದ್ದಾರೆ? ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಎಲ್ಲಿ ಮಾಡಿದ್ರು? ನಾನು ಹೇಳಿದ್ದೆ ಒಂದು, ಅವ್ರು ಮಾಡಿದ್ದೆ ಒಂದು. ಒಟ್ನಲ್ಲಿ ನನ್ನ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕ್ಸ್ಬಿಟ್ರು. ಇಬ್ರು ಹೇಳಿದ್ದು ಅದೇ. ಸುಗುಣ ಎಕ್ಸ್ಪೆಕ್ಟ್ ಮಾಡಿದ್ದು ನಡೀಲಿಲ್ವಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೆ. ಯಾಕೋ ನವೀನ ಇಲ್ಲಿ ಬಂದ್ಬಿಟ್ಟೆ? ಬಾ ಒಳಗೆ. ನಾನು ಒಳಗೆ ಬರಲ್ಲ. ಇಲ್ಲಿ ತನಕ ಬಂದು ಒಳಗೆ ಬರಲ್ಲ ಅಂದ್ರೆ ಹೇಗೆ? ಬಾ, ಏನಾಗಲ್ಲ. ಮಮ್ಮಿ, ನನಗೆ ಒಳಗೆ ಬರೋದಕ್ಕೆ ಮನಸ್ಸಾಗ್ತಿಲ್ಲ. ಇಷ್ಟು ದಿವಸ ತಪ್ಪು ಮಾಡಿಬಿಟ್ಟಿದ್ವಿ. ಈಗ ಆಶ್ರಯ ಕೊಡಿ ಅಂತ ಅವ್ರಿಗೆ ಕೇಳ್ಕೊಡೋರೆ ನಾಚಿಕೆ ಅನ್ಸಲ್ವಾ? ನಾವೇನು ಭಿಕ್ಷೆ ಬೇಡಕ್ಕೆ ಬಂದಿದ್ದೀವಿನೋ? ಗತ್ನಿಂದ ಒಳಗಡೆ ಹೋಗೋಣ. ಅವ್ರೇನು ಬೇರೆಯವರ? ನನಗೆ ಬೀಗ್ರು, ನಿನ್ಗೆ ಅತ್ತೆ ಮಾವ. ಮಮ್ಮಿ, ಏನೋ ಅಂತ ಮಾತಾಡ್ತಾ ಇದೆಯಾ? ಇಷ್ಟು ದಿವಸ ಗಜೇಂದ್ರ ಮೂರ್ತಿಗೆ ಬೈದಿದ್ದೀನಿ.
ಮನೆಗೆ ಬಂದಾಗ ಅವಮಾನ ಮಾಡಿ ಕತ್ತಿಡಿದು ಆಚೆ ತಳ್ಳಿದ್ದೀನಿ. ಈಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂತ ಇವ್ರು ಮನೆಗೆ ಹೋದ್ರೆ ಸುಮ್ಮನೆ ಇರ್ತಾರ? ಅವಮಾನ ಮಾಡಲ್ವಾ? ಮತ್ತೆ ಎಲ್ಲಿಗೆ ಹೋಗ್ತೀಯಾ? 2 ತುತ್ತ ಅನ್ನ ಹಾಕೋದಕ್ಕೆ ನಿನಗೆ ಫ್ರೆಂಡ್ಸೇ ಇಲ್ವಲ್ಲೋ? ಎಲ್ಲಿ ಮಲ್ಕೊಳ್ತೀಯೋ? ಫುಟ್ಪಾತಲ್ಲ. ಹಶ್ವಾದ್ರೆ ಭಿಕ್ಷೆ ಬೇಡ್ತೀಯಾ? ನನ್ನ ಮಗನಿಗಂತ ಪರಿಸ್ಥಿತಿ ಬರಬಾರ್ದು ಅಂತಾನೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು. ಮಮ್ಮಿ, ಒಳಗಡೆ ಹೋದ್ರೆ ಏನಾಗುತ್ತವೇನೋ, ಹಳೆ ಜಗಳಗಳನ್ನೆಲ್ಲ ಅವ್ರು ಮರ್ತಿರ್ತಾರ, ಬಾಯಿಗೆ ಬಂದಾಗ ಬೈತಾರೆ. ನೀನು ಏನೇನೋ ನೆನೆಸ್ಕೊಂಡು ಭಯ ಪಡ್ತಿದ್ಯಾ? ನೀನು ಈ ಮನೆ ಅಳಿಯ ಕಣೋ, ನಿನ್ಗೆ ಅವ್ರು ಮರ್ಯಾದೆ ಕೊಡ್ತಾರೆ, ಕೊಡಲೇಬೇಕು. ಸುಮ್ಮನೆ ಹೆಣ್ಮಕ್ಳ ಥರ ನಾಚ್ಕೋಬೇಡ, ಬಾ ಒಳಗಡೆ. ಈಗ ನಾನು ಅವ್ರ ಅಳಿಯ ಅಲ್ಲ, ನಾನು ಅವ್ರ ಮಗಳಿಂದ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಟ್ಟಿದ್ದೀನಿ. ಈಗ ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ವರ್ಷ ನನ್ನ ನೋಡಿದ್ರೆ ಅಸಹ್ಯ ಪಡ್ತಾಳೆ. ಅವ್ರು ಏನಾದ್ರು ಅಂದರೆ ನಿನಗೆ ಸಡನ್ನಾಗಿ ಸಿಟ್ಟು ಬಂದ್ಬಿಡುತ್ತೆ. ಮೊದಲೇ ನಮ್ಮ ಟೈಮ್ ಚೆನ್ನಾಗಿಲ್ಲ, ಸಿಟ್ಟಿನಲ್ಲಿ ಜಗಳ ಆಡಿ ನಿಷ್ಠೂರ ಮಾಡ್ಕೋಬೇಕಾಗುತ್ತೆ. ನಾನು ಮಾತು ಕೇಳು, ಹೊರಟೋಗೋಣ ಬಾ. ನಾವು ಫುಟ್ಪಾತ್ ಮೇಲೆ ಮಲಗೋದು ಬೇಕಾಗಿಲ್ಲ. ಊರಲ್ಲಿ ಎಷ್ಟೋ ಧರ್ಮಛತ್ರ ದೇವಸ್ಥಾನಗಳಿದೆ, ಅಲ್ಲೇ ತಿಂದು ಅಲ್ಲೇ ಮಲಗ್ಬೋದು. ಛೇ, ಈ ಶಕುಂತಲಾ ದೇವಿ ಅಂದರೆ ಏನು ತಿಳ್ಕೊಂಡಿದ್ಯಾ ನೀನು? ಎಷ್ಟೋ ಛತ್ರಗಳನ್ನ ಕಟ್ಟೋದಕ್ಕೆ ಲಕ್ಷಾಂತರ ರೂಪಾಯಿ ದಾನ ಮಾಡಿದ್ದೀನಿ ನಾನು. ಈಗ ಅಲ್ಲಿಗೆ ಹೋಗಿ ನನಗೆ ಅನ್ನ ಹಾಕಿ ಅಂತ ಕೇಳ್ಕೊಳ್ಳ? ನಿನಗೆ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಇಷ್ಟು ಪಾಪ ಮಾಡಿದ್ ನಾವು ಕುಡಿಲ್ ತಿಂದು ಅಲ್ಲೇ ಮಲಗಿದ್ರೆ ಮಾಡಿದ ಪಾಪ ಸೌದು ಹೋಗಿ ಪುಣ್ಯ ಬರುತ್ತೆ. ಈಗ ಪುಣ್ಯ ಯಾರಿಗೂ ಬೇಕಾಗಿದೆ? ನನಗೆ ನನ್ನ ದುಡ್ಡು, ಗೌರವ, ಪ್ರತಿಷ್ಠೆ ಸಿಕ್ಕಿದ್ರೆ ಅಷ್ಟೇ ಸಾಕು. ಮಮ್ಮಿ, ನೀನು ನಮ್ಮ ಮನೇಲಿದ್ದಾಗ ಇಂಥ ಕನಸು ಕಂಡಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೊಬ್ಬರು ಮನೆ ಮುಂದೆ ನಿಂತ್ಕೊಂಡು ಈ ರೀತಿ ಕನಸು ಕಾಣಬಾರ್ದು. ಈಗ ನೀನು ಏನೇ ಹೇಳಿದ್ರು ನಾನು ಕೇಳೋದಿಲ್ಲ. ಈಗ ನೀನು ನನ್ನ ಜೊತೆ ನಾನು ಒಳಗೆ ಬರ್ತೀಯ ಅಷ್ಟೇ. ಮಮ್ಮಿ ಪ್ಲೀಸ್, ಬೇಡ ಮಮ್ಮಿ, ನನ್ನ ಮಾತು ಕೇಳೋ. ಬಾರ, ಏನಾಗಲ್ಲ. ಯಾಕೋ ಅಲ್ಲೇ ನಿಂತಿದ್ಯಾ? ಬಾ ಒಳಗಡೆ. ಅತ್ತೆ ಮನೆಗೆ ಬರೋದಕ್ಕೂ ಸಂಕೋಚನ? ಬಾರೋ. ಯಾಕೆ ಸುನಂದ ಹಾಗೆ ನೋಡ್ತಿದ್ದೀರಾ? ನಾನು ನಿಮ್ಮ ಮನೆಗೆ ಬಂದಿರೋದು ನಿಮ್ಗೆ ನಂಬಿಕೆ ಬರ್ತಾ ಇಲ್ವಾ? ಹೌದು, ನಾನೇ ನಿಮ್ಮ ಮನೆಗೆ ಬಂದಿರೋದು, ಅದಂತೂ ನಿಜ. ಏನು ಮಾಡೋಕ್ಕಾಗತ್ತೆ? ನಮ್ಮ ನಿಮ್ಮ ಬಾಂಧವ್ಯ ಅಷ್ಟೊಂದು ಸುಲಭವಾಗಿ ಹರಿದು ಹೋಗಲ್ವಲ್ಲ. ಮೂರ್ತಿಗಳೇ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮ ಮಳೆಯ ಬಂದಿದ್ದಾನೆ, ಏನು ಮಾತಾಡ್ತಾನೆ ಇಲ್ಲ. ನವೀನ, ನಾವು ಹೇಳ್ದೆ ದಿಢೀರಂತ ಬಂದಿದ್ದೀವಲ್ಲ, ಅದಕ್ಕೆ ನಿಮ್ಮ ಮಾವವ್ರಿಗೆ ಆಶ್ಚರ್ಯ ಆಗ್ತಿದೆ ಅಲ್ವಾ ಮೂರ್ತಿಗಳೇ? ಅಲ್ಲ, ಬಿಟ್ಟು ಹೋಗ್ಲಿ ಅಂತ ನಾವು ಅಂದ್ಕೊಂಡ್ರು ಬಿಟ್ಟು ಹೋಗ್ದಂಥ ಸಂಬಂಧ ನಮ್ಮದು. ನನ್ನ ಸೊಸೆನ್ ಬಿಟ್ಟು ಇಷ್ಟು ದಿನ ನಾನು ಹೇಗಿದ್ನೋ ಏನೋ ನನಗೆ ಆಶ್ಚರ್ಯ ಆಗ್ತಿದೆ. ಸಣ್ಣವ್ರೇನೋ ಜಗಳ ಮಾಡ್ಕೊಂಡ್ರು, ಹಾಗಂತ ದೊಡ್ಡವರಾದ ನಾವು ಸುಮ್ಮನಿರೋಕ್ಕಾಗುತ್ತಾ? ಏನು ಮೂರ್ತಿಗಳೇ? ಮಮ್ಮಿ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ. ಸ್ವಲ್ಪ ವ್ಯತ್ಯಾಸ ಆದರೂ ದೊಡ್ಡ ಜಗಳನೇ ಶುರುವಾಗುತ್ತೆ. ನಿಮ್ಮ ಮಗಳು ತಪ್ಪು ಮಾಡಿಬಿಟ್ರು ಮೂರ್ತಿಗಳೇ. ನಮ್ಮ ನವೀನ ಹಳೆದನ್ನೆಲ್ಲ ಮರೆತು ವರ್ಷ ವರ್ಷ ಅಂತ ಜಪ ಮಾಡ್ತಿದ್ದಾನೆ. ನಾನಾ? ನೆವರ್. ಆಗಿದೇನೋ ಆಗೋಯ್ತು. ನೀವು ದೊಡ್ಡ ಮನ್ಸು ಮಾಡಿ ಹಿಂದೆ ಏನೇ ನಡೆದಿತ್ತು ಅದನ್ನೆಲ್ಲ ಮರ್ತ್ಬಿಟ್ಟಿದ್ದೀರಾ ಅನ್ಕೊಂಡಿದ್ದೀನಿ. ಅಬ್ಬಬ್ಬ, ಹೊರಗಡೆ ತುಂಬಾ ಬಿಸಿಲು. ಅಮ್ಮ, ನಡೆದು ಸಾಕಾಗೋಯ್ತು. ಸುನಂದ ಪಾಪ ಬಿಸಿಲಲ್ಲಿ ನಡೆದು ಸಾಕಾಗ್ಬಿಟ್ಟಿದ್ದಾರೆ. ಮೊದಲು ಫ್ಯಾನ್ ಹಾಕು, ಹಾಗೆ ಕುಡಿಯೋಕ್ಕೇನಾದ್ರು ಬೇಡ ಇದು
ಮುಖ ನೋಡಿದ್ರೆ ಚೆನ್ನಾಗಿ ಹಸ್ದಿದ್ದಾರೆ ಅಂತ ಕಾಣಿಸುತ್ತೆ. ಮೊದಲು ತಿನ್ನೋಕೆ ಏನಾದ್ರೂ ಕೊಡು. ಅಯ್ಯೋ ಈಗ ಏನು ಬೇಡ ಸುನಂದ್ ಅವ್ರೆ, ವರ್ಷ ಬಂದ್ಬಿಡ್ಲಿ, ಅವಳನ್ನ ನೋಡಿದ್ಮೇಲೆ ನೀವೇನೇ ಕೊಟ್ರು ನಾವು ತಗೋತೀವಿ. ಅರೆ ಅಷ್ಟೊತ್ತಿಂದ ನಾನು ಒಬ್ಬಳೇ ಮಾತಾಡ್ತಿದ್ದೀನಿ, ನೀವೇನು ಮಾತಾಡ್ತಾನೆ ಇಲ್ಲಪ್ಪ. ನನ್ನ ಸೊಸೆ ವರ್ಷ ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳ? ಇಲ್ಲ, ಆಫೀಸ್ಗೆ ಹೋಗಿದ್ದಾಳೆ. ಇನ್ನೇನು ಲಂಚ್ ಟೈಮ್ ಆಯ್ತಲ್ಲ, ಊಟಕ್ಕೆ ಮನೆಗೆ ಬರ್ತಾಳೆ. ಓ, ನನ್ನ ಸೊಸೆ ಆಫೀಸ್ಗೆ ಹೋಗೋಕೆ ಶುರು ಮಾಡ್ಬಿಟ್ಟಿದ್ದಾಳ? ಅವಳಿಗೆ ನನ್ನ ಕಂಪ್ನಿನಲ್ಲಿ ಒಂದು ಒಳ್ಳೆ ಪೋಸ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಮನೆಯಲ್ಲೇ ಆ ಕೆಲಸ ಈ ಕೆಲಸ ಅಂತ ಬ್ಯುಸಿಯಾಗಿರ್ತಿದ್ಲು. ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಕೊಟ್ಟಿಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ. ನಿನಗೆ ಒಂದು ಪೋಸ್ಟ್ ಗತಿ ಇಲ್ಲ, ಇನ್ನು ನೀನು ನನ್ನ ಮಗಳಿಗೆ ಒಂದು ಪೋಸ್ಟ್ ಕೊಡ್ತೀಯ? ಯಾಕೋ ನವೀನ, ನಿಮ್ಮ ಅತ್ತೆ ಮಾವನ ಹತ್ರ ಮಾತಾಡಲ್ವಾ? ಅವ್ರ ಹಾಗೆ ನೀನು ಸುಮ್ಮನೆ ನಿಂತ್ಬಿಟ್ಟಿದ್ಯಲ್ಲ, ಮಾತಾಡ್ಸು. ಗಜೇಂದ್ರ ಮೂರ್ತಿಗಳೇ, ನನ್ನ ಮಗನ್ಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ. ಡಿವೋರ್ಸ್ ಪೇಪರ್ಸ್ನಲ್ಲೇ ವರ್ಷನಿಂದ ಸೈನ್ ಮಾಡಿಸ್ಕೊಂಡಿದ್ದು ನಾನ್ ಮಾಡಿ ದೊಡ್ಡ ತಪ್ಪು ಮಮ್ಮಿ ಅಂತ ದಿನಕ್ಕೆ 10 ಸರಿ ಆದ್ರೂ ಹೇಳ್ತಿರ್ತಾನೆ. ಅದೇ ನಾಚಿಕೆ ಸಂಕೋಚದಿಂದಾನೆ ಅವನು ಇಲ್ಲಿಗೆ ಬಂದಿರೋದು. ನಿಮ್ಮ ಅತ್ತೆ ಮಾವ ತುಂಬಾ ಒಳ್ಳೆಯವರು, ಅವ್ರು ಕ್ಷಮಿಸ್ಬಿಡ್ತಾರೆ ಕಣೋ ಅಂತ ಹೇಳಿದೆ. ಹಾಗೊಂದ್ ವೇಳೆ ಕ್ಷಮಿಸ್ಲಿಲ್ಲ ಅಂದ್ರೆ ನೀನೇ ಒಂದ್ಸರಿ ಸಾರಿ ಕೇಳ್ಬಿಡು, ಕ್ಷಮಿಸ್ತಾರೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಲ್ವೇನು? ಸುನಂದ, ನವೀನೂ ವರ್ಷನೂ ಒಂದು ಮಾಡೋದು ನನ್ನ ಜವಾಬ್ದಾರಿ. ವರ್ಷ ಬರ್ಲಿ, ಅವಳ ಹತ್ರ ನಾನೇ ಮಾತಾಡ್ತೀನಿ. ನವೀನ, ಹೋಗು, ವರ್ಷನ್ ರೂಮಲ್ಲಿ ರೆಸ್ಟ್ ತಗೋ. ಪರವಾಗಿಲ್ಲ ಮಗ, ವರ್ಷ ಬಂದಲ್ಲಿ ಗೊತ್ತಾಗುತ್ತೆ ರೆಸ್ಟ್ ತಗೊಳ್ಳೋದು ಬೇರೆ ಏನಾದರೂ ತಗೊಳ್ಳೋದು ಅಂತ. ನೀನೇನೋಪ್ಪ ಸುನಂದ, ವರ್ಷ ಬಂದ್ಬಿಡ್ತಾಳಲ್ಲ, ನಿಧಾನಕ್ಕೆ ಬರ್ಲಿ ಬಿಡಿ. ಅಲ್ಲಿ ತನಕ ನಾನು ಆರಾಮಾಗಿ ರೆಸ್ಟ್ ತಗೊಳ್ತೀನಿ. ಸ್ವಲ್ಪ ಫ್ಯಾನ್ ಹಾಕ್ತೀರಾ? ಮಹಾ ಮೋಸಗಾತಿ, ದುಡ್ಡಿಗೋಸ್ಕರ ಸಂಬಂಧಗಳನ್ನ ಸೃಷ್ಟಿ ಮಾಡ್ತಾಳೆ. ಇವಳು ನಿಜವಾದ ಸುಕನ್ಯೆ ಆಗಿದ್ರೆ ಬರೀ ಆರತಿ ಯಾಕೆ ಪೂಜೆನೆ ಮಾಡಬಹುದಿತ್ತು. ಆದ್ರೆ ಇವಳು ಮಹಾಪಾಪಿ. ಯಾವತ್ತಿಂದಲೂ ಅನುಮಾನ ಇತ್ತು, ಇವತ್ತದು ಪ್ರೂವ್ ಆಯ್ತು. ಇಡೀ ಸಮಾಜಕ್ಕೆ ಮೋಸ ಮಾಡೋದು ವಿಷಕ್ರಿಮಿ ಇವಳು. ಒಳ್ಳೆತನದ ಮುಖವಾಡ ಹಾಕೊಂಡು ನಮ್ಮಗಳ ಜೀವನ ಜೊತೆ ಆಟ ಆಡಿದ್ಲು. ನಯವಾಗಿ ಮಾತಾಡ್ತಾ ಬೂಟಾಟಿಕೆ ಪ್ರೀತಿ ತೋರಿಸಿದ್ಲು. ಹೆಣ್ಣಾಗಿ ಹುಟ್ಟಿದ್ಮೇಲೆ ಸ್ವಲ್ಪನಾರು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಬೇಡವಾ? ಕಂಡ್ಕಂಡವ್ರು ಮೋಸ ಮಾಡೋದಕ್ಕೆ ಮನ್ಸಾರು ಹೇಗ್ ಬಂತು ನಿನಗೆ? ಯಾರು ಹೇಗಾದ್ರೂ ಹಾಳಾಗೋದ್ರು ಪರವಾಗಿಲ್ಲ, ನಿನಗೆ ಮಾತ್ರ ದುಡ್ಡು ಬೇಕು ಅಲ್ವಾ? ನಿನ್ನ ನಾವು ನಂಬಿದ ತಪ್ಪು, ನಾವು ಪ್ರೀತಿಸಿದ ತಪ್ಪು. ನಿನ್ನ ಇಲ್ಲಿವರೆಗೂ ಮನೆಯೊಳಗೆ ಸೇರಿಸ್ಕೊಂಡ್ವಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ಈಗಾಗಲೇ ಇವಳಿಂದಾಗಿ ಆ ಶಕುಂತಲಾ ದೇವಿ ನವೀನ ಬೀದಿಗೆ ಬಿತ್ತಿದ್ದಾರೆ. ಕನ್ಯಾ ಅಂತ ಪ್ರೂವ್ ಮಾಡಕ್ ನೋಡಿದ್ಲು. ನಾವು DNA ಟೆಸ್ಟ್ ಮಾಡಿಸ್ತೀವಿ ಅಂದ್ರೆ ಅದಕ್ಕೂ ಒಪ್ಕೊಂಡ್ರು. ನಾವು ಟೆಸ್ಟೇ ಮಾಡ್ಸಲ್ಲ ಅನ್ಕೊಂಡಿದ್ಲು. ಈಗ ಇವಳು ಬಣ್ಣ ಬಯಲಾಯ್ತಲ್ಲ, ಮುಖ ನೋಡೋದಕ್ಕೆ ಅಸಹ್ಯ ಆಗುತ್ತೆ. ಹೊರಟೋಗು, ಹೊರಟೋಗಿಲ್ಲ. ನಾನೆಂತ ನತದೃಷ್ಟಳ ನೋಡಿ ರಾಮಣ್ಣ. ಸ್ವಂತ ಅಣ್ಣ ಕೂಡ ನನ್ನ ನಂಬ್ತಾ ಇಲ್ಲ. ನನ್ ಸುಗುಣ ಅಂತಾನೆ ಅನ್ಕೊಂಡಿದ್ದಾನೆ. ಅಯ್ಯೋ, ಮತ್ತಿನೇನಮ್ಮ? ರಾಮಣ್ಣ, ನೀವು ಕೂಡ ಬಾಯಿ ಮುಚ್ಚಲಿ ಸಾಕು.
ಹೆಚ್ಚಿಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ನೀವು ದುಡ್ಡು ತಗೊಂಡು ನಮ್ಮ ಸುಕನ್ಯಮ್ಮ ಹಾಗೆ ನಡ್ಸೋಕ್ ಬಂದವರು. ಆದ್ರೆ ಈಗ ನಾನೇ ಸುಕನ್ಯಮ್ಮ ಅಂತ ನಂಬ್ಸೋಕ್ ಹೊರಟಿದ್ದೀರಾ? ಹೇಗೆ ನಾನು ಸಂಬಳಕ್ಕೆ ಮನೆಯಲ್ಲಿ ದುಡಿತಿದ್ದೀನೋ ಹಾಗೆ ನೀವು ದುಡ್ಡುಗೋಸ್ಕರ ಕೆಲಸ ಮಾಡಕ್ ಬಂದಿದ್ದೀರಿ. ನಾನು ಈ ಮನೆಯಲ್ಲಿ 30 ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ಮನೆಯವರೆಲ್ಲ ನನ್ನನ್ನು ಮನೆಯವನೇ ಅಂದ್ಕೊಂಡಿದ್ದಾರೆ. ಆದರೆ ನೀವು ಒಂದು ವರ್ಷ ಆಗಲಿಲ್ಲ ನಾನೇ ಸುಕನ್ಯಮ್ಮ ಅಂತ ನಂಬಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಸತ್ತವ್ರ ಹೆಸರಿನಲ್ಲಿ ದೋಚ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಛೆ ನಾಚಿಕೆ ಆಗಲ್ಲ? ರಾಮಣ್ಣ, ಯಾರೀ ನಿಮ್ ರಾಮಣ್ಣ? ಹೀಗೆ ಎಲ್ರನ್ನು ನೈವಾಗಿ ಮಾತಾಡಿ ಮೋಸ ಮಾಡಬೇಕು ಅನ್ಕೊಂಡಿದ್ದೀರಾ? ಯಜಮಾನರು ಸುಮ್ಮನೆ ಇದ್ದಾರೆ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಇಲ್ದೆ ಹೋಗಿದ್ದರೆ ಇಷ್ಟೊತ್ತಿಗೆ ನಿಮ್ಮನ್ನ ಕತ್ ಹಿಡಿದು ಹೊರಗೆ ನುಗ್ತಾ ಇದ್ದೆ. ನಮ್ಮ ಸುಕನ್ಯಮ್ಮ ಮತ್ತೆ ಬಂದ್ರು ಅಂತ ಅನ್ಕೊಂಡೆ. ಸಂತೋಷವಾಗಿದ್ದೆ. ಆ ತಾಯಿ ನನ್ನ ಕಣ್ಣೀರು ಒರೆಸ್ತಾರೆ ಅನ್ಕೊಂಡಿದ್ದೆ. ಮನೆಯವರೆಲ್ಲ ನನ್ನನ್ನ ಆಳ್ತರ ಕಂಡ್ರು. ಅವರೊಬ್ಬರು ಮಾತ್ರ ನನ್ನನ್ನ ತಂದೆ ತರ ನೋಡ್ಕೊತಿದ್ರು. ಆದ್ರೆ ನೀವು ಈ ಮುದುಕನ್ನೂ ಮೋಸ ಮಾಡೋ ಪ್ರಯತ್ನ ಮಾಡಿದ್ರಿ. ನನ್ನನ್ನು ಮೋಸ ಮಾಡೋದು ಅವಶ್ಯಕತೆ ಆದ್ರೂ ನಿಮ್ಗೆ ಏನಿತ್ತಮ್ಮ? ನಿಮ್ಮ ಬರೆದ ಡೈರಿನ ನೋಡಿ ನಡೆದ ಘಟನೆಗಳನ್ನೆಲ್ಲ ಹೇಳ್ತಾ ಇದ್ರಿ. ನಿಮ್ಮಷ್ಟು ಬುದ್ಧಿಲ್ಲದ ಮಡ್ಡಿ ನಾನು ನಿಮ್ಮ ನಟನೆನ ಸುಲಭವಾಗಿ ನಂಬಿಟ್ಟೆ. ನಿಮ್ಮ ಮತ್ತೆ ಬಂದ್ರು ಅಂತ ಸಂಭ್ರಮ ಪಟ್ಟೆ. ಎಲ್ಲರೂ ನಿಮ್ಮನ್ನ ಸಂದೇಹದಿಂದ ನೋಡ್ತಾ ಇದ್ರು. ನಾನೊಬ್ಬ ಮಾತ್ರ ನಂದೆ. ಅವ್ರ ಸಂದೇಹ ನೋಡಿ ಹೊರಗೊಳಗೆ ನಗ್ತಾ ಇದ್ದೆ. ಇಲ್ಲಮ್ಮ, ಹೇ ರಾಮದಾಸನಿಗೆ ಬುದ್ಧಿ ಇಲ್ಲಮ್ಮ, ಬುದ್ಧಿ ಇಲ್ಲ. ಇದೊಬ್ಬ ಹುಚ್ಚಾಡಮ್ಮ, ಹುಚ್ಚ. ರಮಣ, ರಮಣ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರ? ರಮಣ, ರಮಣ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನೇ ಸುಕನ್ಯಾ, ನಾನೇ ನಿಜವಾದ ಸುಕನ್ಯಾ ರಮಣ. ಆದ್ರೆ ಆದ್ರೆ ಆ ರಿಪೋರ್ಟ್ ನಲ್ಲಿ ಯಾಕೆ ಹಾಗೆ ಬಂತು ನನಗಂತೂ ಗೊತ್ತಾಗ್ತಿಲ್ಲ ರಮಣ. ನಿಜ ಹೇಳ್ತೀನಿ ರಮಣ, ಏನ್ ನಡೀತಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನಾನೇ ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ರಮಣ. ಇಂಥ ಟೈಮ್ ನಲ್ಲಿ ನೀವು ನನಗೆ ಸಪೋರ್ಟ್ ಮಾಡ್ದೆ ನನಗೆ ತಿರುಗಿ ಬೀಳ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡಿದೆ? ನಾನ್ ಮಾತಾಡ್ತಾ ಇರೋದು ಸರಿಯಾಗೇ ಇದೆ. ದುಡ್ಡಿಗೋಸ್ಕರ ಇಷ್ಟೊಂದು ನಾಟಕ ಆಡೋ ನಿಮ್ಮಂಥವ್ರ ಹತ್ರ ಮಾತಾಡೋಕ್ಕೆ ಅಸಹ್ಯ ಆಗತ್ತೆ. ಒಂದು ಮಾತು, ನಾನೇ ಸುಗುಣ ಅಂತ ಹೇಳಿದಿದ್ರೆ ನಾನೇ ನಿಮ್ಮನ್ನು ಬೇರೆ ತರ ನೋಡ್ತಾ ಇರ್ಲಿಲ್ವಲ್ಲ. ರಮಣ, ನಾನ್ ಸುಗುಣ ಅಲ್ಲ ಅಲ್ಲ ಅಲ್ಲ. 100 ಸಲ ಹೇಳಿದ್ರು ಸುಳ್ಳು ಸತ್ಯ ಆಗೋದಿಲ್ಲ. ಸುಗುಣ ಅಂತ ನಾನು ಮೊದಲೇ ತಿಳ್ಕೋಬೇಕಾಗಿತ್ತು. ಆದ್ರೆ ಅಷ್ಟು ಯೋಚನೆ ಮಾಡೋ ಶಕ್ತಿ ಇರ್ಲಿಲ್ಲ. ಈಗ ನೀನು ಯಾರು ಅಂತ ಪಕ್ಕ ಗೊತ್ತಾಗೋಯ್ತು. ರಮಣ, ಅದು ಸಾಕು, ನೀವಿನ್ನೇನು ಹೇಳ್ತೀರಿ ನಾನು ಕೇಳೋಕ್ ತಯಾರಿಲ್ಲ. ಕೆಲಸ ಮಾಡಕ್ ಬಂದ್ರಿ, ನಿಮ್ ಕೆಲಸ ಮುಗೀತು. ದಯವಿಟ್ಟು ಹೊರಟೋಗಿ. ರಮಣ, ಅದು ಆನಂದಪ್ಪ,
ಬಹಳ ಒಳ್ಳೆಯವರು. ಅವ್ರಿಗೇನು ತಿಳಿಯೋದಿಲ್ಲ, ಮಗುನಂತವ್ರು. ದಯವಿಟ್ಟು ಯಾರಿಗೆ ಮೋಸ ಮಾಡಿದ್ರು ಅವ್ರಿಗೆ ಮಾತ್ರ ಮೋಸ ಮಾಡಬೇಡಿ. ಮತ್ತು ಶಿಲ್ಪಾಗೂ ನಿಮಗೂ ಏನು ವ್ಯತ್ಯಾಸ ಇಲ್ಲ. ಶಿಲ್ಪ ದುಡ್ಡಿಗೋಸ್ಕರ ಆನಂದಪುರ ಹಿಂದೆ ಬಿದ್ದು, ನೀವು ಮಾಡಿದ್ದು ಅಷ್ಟೇ. ಅವರು ಸತ್ತು ಹೋದ್ರು, ನೀವು ಬದುಕಿದ್ದು ಎಲ್ಲರೂ ಸಾಯಿಸ್ತಾ ಇದ್ದೀರ. ನೀವು ಮನುಷ್ಯರಲ್ಲ, ಮನುಷ್ಯರಲ್ಲವೇ ಅಲ್ಲ. ಹೂವಿಗೆ ಅಂದ, ಅಂದಕ್ಕೆ ಗಂಧ, ಒಂದಕ್ಕೊಂದು ಜೊತೆ, ಎಲ್ಲವೂ ಕೂಡಿ ಸಾಗಲು ಜೋಡಿ, ಚಂದ ಬಾಳ ಕಥೆ. ಜೀವಕ್ಕೆ ನೀ ಚೇತನ, ಎಲ್ಲ ಕ್ಷಣವೂ ನೂತನ.